ನಮಸ್ಕಾರ. ನಾನು ಒಬ್ಬ ಅಸಹಾಯಕ ವಿದ್ಯಾರ್ಥಿ. ಯಾಕೆ ಅಸಹಾಯಕ ವಿದ್ಯಾರ್ಥಿ? 2024ರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಅಂಡರ್ ಬರತಕ್ಕಂತಹ ಒಂದು ಕಾಲೇಜ್ನಲ್ಲಿ ಬಿಕಾಂ ಮುಗಿಸಿದೀನಿ. 2026ರ ಏಪ್ರಿಲ್. ಇನ್ನ ಒಂದು ವಾರದಲ್ಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ನ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಶುರು ಆಗ್ತಾ ಇದೆ. ಪೋಸ್ಟ್ ಗ್ರಾಜುಯೇಷನ್ ನ ಅಂತಿಮ ಸೆಮಿಸ್ಟರ್ ನ ಪರೀಕ್ಷೆ ಬರೆಯೋದಕ್ಕೂ ನಂಗೆ ಭಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದು ಕರೆಕ್ಷನ್ ಆಗತ್ತೋ ಇಲ್ವೋ ಅಂತ. ಎಂತ ಪರಿಸ್ಥಿತಿಗೆ ಬಂದು ತಗಲಾಕೊಂಡಿದೀವಿ ಅಂತ ಹೇಳಿದ್ರೆ, ಯೂನಿವರ್ಸಿಟಿ ಆಫ್ ಮೈಸೂರು 2024ರಲ್ಲಿ ಪಾಸ್ ಔಟ್ ಆದಂತಹ ಯಾವ ವಿದ್ಯಾರ್ಥಿಗಳಿಗೂ ಸರ್ಟಿಫಿಕೇಟ್ ನೇ ಕೊಟ್ಟಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಕಾನ್ವೊಕೇಶನ್ ಫೀಸ್ ಅಂತ 1750 ರೂಪಾಯಿ ಇಸ್ಕೊಂಡಿದ್ದೀರಾ. 450 ರೂಪಾಯಿ ಮಾಸ್ಟರ್ ಫೀಸ್ ಅಂತ ಇಸ್ಕೊಂಡಿದ್ದೀರಾ. ಇವಾಗ ಏನಾದ್ರೂ ಯೂನಿವರ್ಸಿಟಿಗೆ ಹೋಗಿ ಬಂದು ಕೇಳಿದ್ರೆ, ಒಂದು ಲೆಟರ್ ಬರ್ತ್ ಕೊಡಿ, ಅರ್ಜೆಂಟ್ ಬೇಕಾಗಿದೆ ಅಂತ, 10,000 ರೂಪಾಯಿ ಕೊಡಿ ಅಂತ ಹೇಳ್ತಕ್ಕಂತಹ ಒಂದು ದಿಮಾಕಿನ ಮಾತುಗಳು. ಕುಲಸಚಿವರು ಏನ್ ಮಾಡ್ತಾ ಇದ್ದಾರೆ, ರಿಜಿಸ್ಟ್ರಾರ್ ಏನ್ ಮಾಡ್ತಾ ಇದ್ದಾರೆ? ಒಂದು 2024 ಪಾಸ್ ಔಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಮತ್ತೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನೀವು ಆ ಕುರ್ಚಿಲಿ ಯಾಕಿರ್ಬೇಕು? ಅಲ್ಲ, ಎಷ್ಟು ಮಕ್ಕಳ ಜೀವನ ಹಾಳಾಗ್ತಾ ಇದೆ. ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ, ರಾಜಕೀಯತೆಯನ್ನ ತೀರ್ಸ್ಕೊಳಕ್ಕೆ 1 ವರ್ಷ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಮಾಡ್ತೀರಾ, 1 ವರ್ಷ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡ್ತೀರಾ. ಇದ್ರ ಮಧ್ಯ ತೊಂದರೆ ಆಗ್ತಾ ಇರೋದು ಯಾರಿಗೆ? ವಿದ್ಯಾರ್ಥಿಗಳಿಗೆ, ಪಾಠ ಮಾಡ್ತಕ್ಕಂತಹ ಅಧ್ಯಾಪಕರುಗಳಿಗೆ. ಇಲ್ಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿತಾ ಇದೆ. ಈ ಕಾಲೇಜ್ನಲ್ಲಿ ನನಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ, ನನ್ನ ಪರೀಕ್ಷೆಗಳನ್ನ ಕರೆಕ್ಷನ್ ಮಾಡೋದಿಲ್ಲ. ನಾನು ಯಾರ ಹತ್ರ ಹೋಗಿ ಕೇಳಬೇಕು? 10,000 ರೂಪಾಯಿ ನಾನು ಅಲ್ಲಿ ಕೊಡ್ಬೇಕಾ ಒಂದು ದುಡ್ಡನ್ನ? 10,000 ರೂಪಾಯಿ ಫೀಸ್ ಬೇರೆ ಕೊಟ್ಟು ನಾನು ಇನ್ನು 1 ತಿಂಗಳು ಕಾಯ್ಬೇಕಂತೆ. 1 ತಿಂಗಳು ಆದ್ಮೇಲೆ ಕೊಡ್ತಾರಂತೆ. ಅಲ್ಲ, 2 ವರ್ಷನೇ ಆದ್ಮೇಲೆ ಕೊಟ್ಟಿಲ್ಲ, ಇನ್ನು ನಾನು 1 ತಿಂಗಳಾದ್ಮೇಲೆ ಕೊಡ್ತೀರಾ ಅಂತ ಯಾವ ನಂಬಿಕೆ ಮೇಲೆ ನಾನು 10,000 ರೂಪಾಯಿ ಕೊಡ್ಲಿ ನಿಮ್ಗೆ? ಎಷ್ಟು ದುಡ್ಡನ್ನ ಮಾಡ್ಬೇಕು ಅಂತ ಕೂತ್ಬಿಟ್ಟಿದ್ದೀರಾ? ಎಷ್ಟು ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಿದ್ದೀರಾ ನೀವು? ರಾಜಕಾರಣಿಗಳಂತೂ 3 ಕಾಸಿನ ಪ್ರಯೋಜನ ಇಲ್ಲ. ಅವರು ಯಾವ ಕುಲಸಚಿವರು, ರಿಜಿಸ್ಟ್ರಾರ್ ಏನು ಕೂತಿದ್ದೀರಾ ನೀವು ಆ ಚೇರ್ ಅಲ್ಲಿ? ರಿಸೈನ್ ಮಾಡಿ ಹೋಗಿ. ಒಂದು ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಅಧಿಕಾರ?